ಥಿಂಗ್ಸ್ ಐ ವಿಶ್ ಐ ನ್ಯೂ ಅರ್ಲಿಯರ್. ಈ ಮೂರು ವಿಷಯ ನಂಗೆ ಮೊದ್ಲ ಗೊತ್ತಿದ್ರ ನನ್ನ ಬಾಡಿನಾಗ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಸೊ ಫಸ್ಟ್ ಎಲ್ಲರೂ ಸ್ಟಾರ್ಟಿಂಗ್ ಜಿಮ್ ಹಚ್ಚಿದಾಗ ಬಹಳಷ್ಟು ಮಿಸ್ಟೇಕ್ ಮಾಡ್ತಾರ ಅಂಡ್ ನಾನು ಲಾಸ್ಟ್ ಇಯರ್ನಾಗ ಬಹಳಷ್ಟು ಮಿಸ್ಟೇಕ್ ಮಾಡೀನಿ. ಅಂಡ್ ಮಿಸ್ಟೇಕ್ಸ್ ಅಂತೂ ಇರ್ತಾವ, ಇಂಪ್ರೂವ್ ಮಾಡಬೇಕು ನಾವು. ಫಸ್ಟ್ ಮಿಸ್ಟೇಕ್ ನನ್ ಬಂದಿದ್ದ ರೆಸ್ಟ್ ಡೇಸ್. ಸೊ ನಾ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬಾಡಿ. ಸೊ ನಾ ಪೂರ್ತಿ ವೀಕ್ ಟ್ರೈನ್ ಮಾಡ್ತಿದ್ದೆ. ರೆಸ್ಟ್ ಅಟ್ಲೀಸ್ಟ್ ನೀವು 1-2 ದಿನ ಕೊಡಬೇಕು ವೀಕ್ನಾಗ. ಅಂಡ್ ಹೆಂಗ್ ನಿಮ್ದು ಎಷ್ಟು ಜಾಸ್ತಿ ಪ್ರೋಟೀನ್ ಇಂಟೇಕ್ ಇರ್ತೈತಿ ಅಷ್ಟು ಜಾಸ್ತಿ ರೆಸ್ಟು ಇರಬೇಕು. ಸೆಕೆಂಡ್ ಬಂತು ಕಾರ್ಡಿಯೋ. ಸೊ ನಾ ಕಾರ್ಡಿಯೋ ಭಾಳ ಮಾಡ್ತಿದ್ದಿಲ್ಲ ಫಸ್ಟ್. ಅಂಡ್ ಈಗ ಲಾಸ್ಟ್ 6 months ಇಂತ್ರ ನಾನೊಂದು ಕಂಪ್ಲೀಟ್ ರೂಟೀನ್ ಕಾರ್ಡಿಯೋಗ ಒಂದ್ ಟೈಮ್ ಕೊಡತೀನಿ. ಅಂಡ್ ನೀವು ಬಲ್ಕ್ ಅರು ಮಾಡ್ಲಿ ಕಟ್ ಅರು ಮಾಡ್ರಿ, ಕಾರ್ಡಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಒನ್ ಬಂತು ಕೋರ್ ಮಸಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಫ್ಯಾಟ್ ಕಮ್ಮಿ ಮಾಡೋದ್ರಿಂತ ನಿಮ್ದು ಆಪ್ಸ್ ಕಾಣ್ತಾವ ಅನ್ನೋದು ಸುಳ್ಳು. ಅದು ಟ್ರೇನು ಮಾಡ್ಬೇಕಂದ್ರ ವಿಸಿಬಲ್ ಆಗ್ತಾವ, ಪ್ಲಸ್ ಶೇಪ್ನಾಗೂ ಕಾಣ್ತೈತಿ ಅಂಡ್ ಸ್ರೆಡೆಡು ಕಾಣ್ತೀರಿ. ಸೊ ಆಪ್ಸ್ ಯಾವತ್ತು ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಅಟ್ ಲೀಸ್ಟ್ ವೀಕ್ನಾಗ 1-2-3 ಎಕ್ಸರ್ಸೈಸ್ ಮಾಡ್ರಿ, ಅಷ್ಟ್ ಮಾಡಿದ್ರು ಸಾಕು. ದಟ್ ಇಸ್ ಇಟ್ ಫಾರ್ ಡೇ 14. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.